ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳ ಏನಾಗ್ಬೋದು ಅನ್ನೋದನ್ನು ಊಹೆ ಮಾಡಲಿಕ್ಕೆ ಸಹಿತ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ಕಾರ ಅಂತೂ ಇಲ್ಲಿವರೆಗೆ ನಡೆದಂಥ ಘಟನೆಗಳನ್ನ ಗಮನಿಸಿದ್ರೆ ಇದು ಯಾಕಪ್ಪ ನಮ್ಮ ಕಿರಿಕಿರಿ ಅನ್ನುವಂಥ ಮನಸ್ಥಿತಿಯಲ್ಲಿ ಅದ. SIT ಅದು ತೀವ್ರವಾಗಿ ಆವತ್ತಿನ ನಮ್ಮ ಭೀಮ ನಾನು ಹೇಳ್ತೀನಿ ಅಂತೇಳಿ ಕೋರ್ಟ್ ಮೂಲಕ ಹೋಗಿ ಅಫಿಡವಿಟ್ ಹಾಕಿ ನಾ ಹೇಳೋದಿಲ್ಲ ಸತ್ಯ ಇಲ್ಲ ಆಗಿದ್ದು ಸತ್ಯದ ಅಂತೇಳಿ ಒಪ್ಕೊಂಡ ಮೇಲೆ ತಂದು SIT ನೇಮಣಿಕೆ ಆಯಿತು. SITಗೆ ಮೂಲ ಕಾರಣ ಭೀಮ. ಅದೇ ಕಾಲಕ್ಕೆ ಜನರಿಂದ ಒತ್ತಡ ಬರಲಿಕ್ಕಾಯಿತು. ಆಗ ಅನಿವಾರ್ಯವಾಗಿ ಸರ್ಕಾರ ಈ SIT ನೇಮಿಸಿದ್ದ ಇತಿಹಾಸ. ಈಗ ಆ ನಂತರ ಏನು ಡೆವಲಪ್ ಆಯಿತು ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ನಂತರದಲ್ಲೇ ಈ SIT ಅವರನ್ನು ಮನಪರಿವರ್ತನೆ ಮಾಡಿತು, ಏನೋ ಮಾಡಿ ನಂತರ ಉಲ್ಟಾ ಹೊಡೆದ್ರು ಚೆನ್ನೈಯಾಗಿ. ಹೀಗಾಗಿ ಈ ಒಂದು ವರದಿ SIT ವರದಿ ಈಗ ಭಾಳ ಮಹತ್ವದ. ಈಗ ಮಧ್ಯಂತರ ವರದಿ ಬಂದದ, ಅದು ಕೊನೆಯ ವರದಿ ಬಂದ ಮತ್ತೆ ಮುಂದಿನ ಕ್ರಮ ತಗೊಳ್ತೀವಿ ಅಂತ ಏನೋ ನಮ್ಮ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಗೃಹ ಮಂತ್ರಿ ನಮ್ಮ G. ಪರಮೇಶ್ವರಪ್ಪನವರು ಮಾತಾಡ್ತಾ ಇದ್ದಾರೆ. G. ಪರಮೇಶ್ವರ್ ಅವರು ಅದು ಅಂತಿಮ ವರದಿ ಬರಲ್ಲಪ್ಪ ಅಂತ. ಅಂತಿಮ ವರದಿ ಬಂದ ಮತ್ತೆ ಏನಾದರೂ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಈ 6 ಜನ ಆಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಇವತ್ತೆಲ್ಲ ಓಪನ್ ಸೀಕ್ರೆಟ್ ಅದ. ಅವ್ರನ್ನ ಎನ್ಕ್ವೈರಿ ಮಾಡಲಿಕ್ಕೆ ಸಾಧ್ಯನಾ ಅಥವಾ ಆ ದಿಶೆಯಲ್ಲಿ SIT ರಿಪೋರ್ಟ್ ಬರೋದು ಸಾಧ್ಯನಾ ಅನ್ನುವಂಥದ್ದು. ಯಾಕೆಂದರೆ ನಾನು ಪ್ರಶ್ನೆ ಮಾಡುವಂಥದ್ದೆಲ್ಲ ಸ್ವತಃ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಬಾಲನ್ ಅವರು ಕೇಳ್ತಾ ಇದ್ದಾರೆ. ಒಂದು ವೇಳೆ ಈ ಯಾರ ಮೇಲೆ ನಾವು ಆರೋಪ ಮಾಡ್ತಾ ಇದ್ದೀವಿ ಅವರನ್ನು ತನಿಖೆ ಮಾಡಿಸುವಂತಹ ಶಕ್ತಿ ಸರ್ಕಾರಕ್ಕೆ ಅದನ್ನು, ಆ ಮೀಟ್ರ್ ಅದನ್ನು, ಆ ಗಟ್ಟಿತನ ಅದನ್ನು, ಸತ್ಯ ಹೊರಗೆ ಬರುವಂಥದ್ದು ಕೇಳುವಂಥದ್ದು ಶಕ್ತಿ ಅದನ್ನು ಅವ್ರಿಗೆ ಅಂತ. ಯಾಕಂದರೆ ನೇರವಾಗಿ ಇವತ್ತು 6 ಜನ ಆಗಿರ್ಬೋದು, ಇನ್ನೂ ಅನೇಕ ಜನ ಆಗಿರ್ಬೋದು, ಈ ಎಲ್ಲ ಘಟನೆಗಳಿಂದ ಧರ್ಮಾಧಿಕಾರಿ ಇದ್ದಾರೆ ಅನ್ನೋದು ಎಲ್ಲರ ಕೊರಲಿನ ಆರೋಪ. ಅದು ಸತ್ಯ ಸುಳ್ಳು ಬೇರೆ, ಅದು ಇವ್ರದ್ದೆಲ್ಲ ಆರೋಪ ಏನಪ್ಪ ಅಂದ್ರೆ ಧರ್ಮಾಧಿಕಾರಿ ಹೆಗ್ಗಡೆಯವರು ಅಂತ. ಅದು ಇಲ್ಲಿಯವರೆಗೆ ನಡೆದಂಥ ಅನೇಕ ಇಷ್ಟೆಲ್ಲ ವಾದ ಮಾಡಿ ಸಾಕ್ಷಿದಾರನ ತಂದು ಏನೆಲ್ಲ ಮಾಡಿದರು, ಸರ್ಕಸ್ ಮಾಡಿದರು, ಇವತ್ತಿನವರೆಗೂ ಒಂದು ಮಾತನ್ನು ಸಹಿತ ಸರ್ಕಾರ ನೇಮಿಸಿದ SIT ನಮ್ಮ ಹೆಗ್ಗಡೆ ಅವ್ರನ್ನ ಕರೆಸಿ ಮಾತಾಡಿದ್ರು. ವೀರೇಂದ್ರ ಹೆಗ್ಗಡೆ ಅವ್ರನ್ನ ಏನಪ್ಪ ನೀವು ಸಂಬಂಧ, ನಿಮ್ಮ ಮೇಲೆ ಇಷ್ಟು ಆರೋಪ ಬರ್ತಾ ಇದೆ, ಇದು ಕ್ಲಿಯರೆನ್ಸ್ ಏನು, ಈ ಎಲ್ಲ ಹತ್ಯೆಗಳಿಂದ ನೀವು ಇದ್ದೀರಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಏನಂತ ಒಂದು ದಿನವೂ ಎನ್ಕ್ವೈರಿ ಮಾಡಿಲ್ಲ. ಮುಂದೆ ಎನ್ಕ್ವೈರಿ ಮಾಡ್ತಾರೋ ಭರವಸೆನೂ ಇವತ್ತು ಉಳಿದಿಲ್ಲ. ಯಾಕಂದರೆ ಯಾವುದೇ ಸರ್ಕಾರ ಬಂದರೂ, ಯಾವುದೇ ವ್ಯಕ್ತಿ ಬಂದರೂ, ಎಂಥ ಒಂದು ಪವರ್ಫುಲ್ ಶಕ್ತಿ ತಂದಿಟ್ಟರು, SIT ತಂದು ನಿಲ್ಲಿಸಿದ್ರು SIT ಅದು ತನಿಖೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ. ಯಾರು ಸಾಕ್ಷಿದಾರ ಅದಾರ, ಯಾರು ದೂರದಾರ ಅದಾರ, ಅವ್ರನ್ನ ಇವತ್ತು ಆರೋಪಿಗಳನ್ನು ಮಾಡುವಂಥ ಹಂತಕ್ಕೆ ಬಂದಿಲ್ಲ ಸರ್. ಇವೆಲ್ಲ ಘಟನೆಗಳಿಂದ ಯಾರಿದ್ದಾರು ಅನ್ನೋದು ಪ್ರಶ್ನೆ ಹುಡುಕ್ತಾ ಇಲ್ಲ. ಇಲ್ಲಿ ಈ ಪ್ರಮಾಣದಲ್ಲಿ ನಮ್ಗೆ ಏನಪ್ಪ ಮೂಳೆಗಳು ಸಿಗ್ತಾ ಇದ್ದಾವ, ಅಸ್ಥಿಪಂಜ ಸಿಗ್ತಾ ಇದ್ದಾವ, ಬಂಗ್ಲೆಗೂಡದ ಸಹಿತ ಅಸ್ಥಿಪಂಜಗಳು ಸಿಕ್ಕಿದ್ದಾವ. ಒಬ್ಬ ಚೆನ್ನೈ ಹೇಳಿದಷ್ಟು ಪ್ರಮಾಣ ಸಿಕ್ಕಿರ್ಲಿಕ್ಕಿಲ್ಲ, ಅದು ಸಿಕ್ಕಿದ್ದನ್ನು ಸುಳ್ಳಲ್ಲ, ಸಿಕ್ಕಿದಾವೆ, ಇಲ್ಲ ಅಂತ ಇಲ್ಲವೇ ಇಲ್ಲ, ಅದಾವಲ್ಲ. ಅದು ಇಲ್ಲಿವರೆಗೆ ಅದ್ರ ಬಗ್ಗೆ ಏನಾಯಿತು, ಯಾರು ಮಾಡಿದರು ಇನ್ನೂ ಇಲ್ಲ. ಇನ್ನೂ ಅದನ್ನು ಉತ್ತರ ಹುಡುಕಲಾರದ ಕೇವಲ ಇದನ್ನು ಮಾಡಿದವರು ಇವ್ರು ಮಾಡಿಸ್ತಾ ಇದ್ದಾರೆ. ನಮ್ಮ ಇವನ ಬಾಯಿಂದ, ಭೀಮನ ಬಾಯಿಂದ, ನಂತರ ಚೆನ್ನೈ ಆದಾಗ ಬಾಯಿ ಬಿಡಿಸಿದಾಗ ಅವಿದ್ದಂತ ಇವ್ರನ್ನೆಲ್ಲ ಮಾಡ್ಸೋಕೈತವ, ಇವರು ನಮ್ಗೆ ಹೇಳಿ ಮಾಡಿಸಿದ್ದಾರೆ ಅಂತೇಳಿ ಆರೋಪ ಮಾಡುವವರನ್ನು ಅಪರಾಧಿಗಳನ್ನಾಗಿ ಮಾಡುವಂತಹ ಪ್ರಯತ್ನ ಈ ಚೆನ್ನೈನಿಂದ ಆಗಿದ್ದು ಸಹಿತ ಏನು ಸುಳ್ಳಲ್ಲ. ಅದಕ್ಕಾಗಿ ಬಾಲಣ್ಣವ್ರು ಕೇಳ್ತಾ ಇದ್ದಾರೆ, ನಿಮಗೆ ಆ ಧೈರ್ಯ ಅದೇನ್ರಿ, ಆ ಮೀಟ್ರ್ ಅದೇನು ಅಂತ. ಯಾಕಂದರೆ ಇವತ್ತು 74 ಏನಪ್ಪ ಅಂದ್ರೆ ಸಾವು ಪಡೆದಂಥ ಒಂದು ಪಾಪ ವ್ಯಕ್ತಿಗಳಿದ್ದಾರೆ. ಅವರ 74 FIR ಆಗಬೇಕು, ಅವ್ರು ತನಿಖೆ ಆಗ್ಬೇಕಂತೇಳಿ ಬೆನ್ನು ಹತ್ತಿದ್ದಾರೆ. ಕುಸುಮಾವತಿ ಅವರು ಕೇಸ್ ಹಾಕಿದ್ದಾರೆ, ಅದರ ವಕೀಲರಾಗೆ ಬಾಲನ್ ಅವ್ರು ಬೆನ್ನು ಹತ್ತಿದ್ದಾರೆ. ಹೀಗಾಗಿ ಈ ಸಲ ಇವ್ರು ಸಿಕ್ಕಾಕೊಳ್ತಾರೆ. ಆದರೆ ಸಿಕ್ಕಾಕೊಳ್ಳೋದು ಸರಿ. ಈಗ ಏನು ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇದೆ, ಯಾರ ಮೇಲೆ ಇದು ಆರೋಪ ಹೋಗ್ತಾ ಇದೆ, ಅವ್ರನ್ನ ಕರೆಸಿ ಮಾತಾಡ್ತಾರೆ. ನೀವು ಸರ್ಕಾರಕ್ಕೆ ಅಷ್ಟು ಗಟ್ಟಿತನ ಏನು ಅಂತ
ಕಾಂಗ್ರೆಸ್ಸಿಗೆ ಇಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂದಾಗ ಸಪೋಸ್ ಇವತ್ತೇನೋ ಗೌರ್ಮೆಂಟ್ ಬದಲಾಗ್ತದೆ ಹಾಗೆ ಹೀಗೆ ಸುದ್ದಿಗಳು ನಡೆದಿದ್ದಾವ. ನಮ್ಮ ತಪ್ಪಿ ಸಪೋಸ್ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹೋದ್ರೆ ಅವರು ಈ ಕೇಸನ್ನು ಬಂದ್ ಮಾಡ್ಬೋದು, SIT ಬಂದ್ ಮಾಡ್ಬೋದು. ಇದೊಂದು ಷಡ್ಯಂತ್ರ ಅಂತ ಈಗಾಗಲೇ ಅಂತಿದ್ದಾರೆ ಅವರು. ಅದನ್ನು ಮುಂದುವರಿಸಿ ಹೇಳ್ಬೋದು, ಅದನ್ನು ಮುಚ್ಚಿ ಹಾಕ್ಬೋದು. BJPಗೆ ಬಂದಂತೆ ಮುಗಿದೋಯ್ತು. ಈಗಾಗಲೇ ಇನ್ನೂ ಅದ್ರ ಹೋರಾಟ ಹೊರದದ. ಅದೇನಿಲ್ಲ, ಸುಳ್ಳವೆಲ್ಲ, ಅದರ ಸತ್ಯದ ಸುಳ್ಳ, ಇವೆಲ್ಲ ನಡೆದ ಘಟನೆಗಳು ಸುಳ್ಳ, ಆ ಹೆಣಗಳು ಬಿದ್ದಿದ್ದು ಸುಳ್ಳ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಹೆಸರು ಕೆಡಿಸ್ತಾ ಇದ್ದೀರಿ ಧರ್ಮಸ್ಥಳದ್ದು, ಯಾರೂ ಕೆಡಿಸ್ತಾ ಇಲ್ಲ, ಯಾರು ಕೆಡಿಸೋ ಅವಶ್ಯಕತೆಯೂ ಅಲ್ಲಿಲ್ಲ. ಇಷ್ಟೊಂದು ಹೆಣಗಳು ಯಾಕೆ ಬೀಳ್ತಾ ಇದ್ದಾವ? 74 ಹೆಣಗಳು ಬಿದ್ದು ಅದು ಹೊಸ ಸಾವುಪಟ್ಟು. ಆದರೆ ಇಲ್ಲಿವರೆಗೆ ತನಿಖೆ ಇಲ್ಲ. ಅವ್ರು ಯಾರದು ಗೊತ್ತಿಲ್ಲ, ಎಲ್ಲರದು ಗೊತ್ತಿಲ್ಲ. ಏನಿದೆಲ್ಲ ಪ್ರಶ್ನೆ ಮಾಡೋದು ಗೊತ್ತಿರಲಿಲ್ಲ. ಸ್ವತಃ ಉಗ್ರಪ್ಪನವರು ಹಿಂದಿನ ತಮ್ಮ ತನಿಖಾ ವರದಿಯಲ್ಲೇ 477 ಹೆಣಗಳು ಬಿದ್ದು ಹೋಗಿದ್ದಾವೆ ಅನ್ನುವಂಥ ಮಾತಾಡಿದ್ರು. ಆವತ್ತಿನ DIGಗಳು ಸಹಿತ ಹೇಳಿದ್ದು. ಅದರ ಬಗ್ಗೆಯೂ ಯಾರೂ ಏನೋ ಅದು ಮಾತಾಡ್ತಾ ಇಲ್ಲ. ಸರ್ಕಾರದ ಎನ್ಕ್ವೈರಿ ಮಾಡೋಕ್ಕಾಗ್ತಾ ಇಲ್ಲ. ಈ ಎಲ್ಲ ದಿಶೆಯಲ್ಲಿ ನಾವು ವಿಚಾರ ಮಾಡಿದಾಗ ಸಹಜವಾಗಿ ಅನ್ನಿಸ್ತಾ ಇದೆಯದು. ಅಂತಿಮ ವರದಿ ಬಂದರೂ ಸಹಿತ ಈ ಕೊಲೆಗಳ ಹಿಂದೆ ಇದ್ದಂತಹ ವ್ಯಕ್ತಿ ಯಾರು, ಶಕ್ತಿ ಯಾವುದು ಅನ್ನೋದು ಮೋಸ್ಟ್ಲಿ ತಿಳಿಲಿಕ್ಕಿಲ್ಲ ಅಂತೇಳಿ. ಯಾಕಂದರೆ ಒಂದು ವೇಳೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಬಂದ್ರಂತೂ ಇದು ಇಲ್ಲಿ ನಿಲ್ಲುವಂಥ ಸಾಧ್ಯತೆಗಳು SIT ಅಂತ ಸತ್ಯವನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು 20 ವರ್ಷಗಳವರೆಗೆಗಳಿಂದ ಏನು ನಡೆದ ಅದರ ವರದಿ, ಅದೇನು ವರದಿ ಬಂದಿದ್ರ ಮೇಲೆ ಏನು ವರದಿ ಕೊಡೋಕ್ಕೆ ಸಾಧ್ಯತೆಯೋ ಅನ್ನೋದನ್ನು ವಿಚಾರ ಮಾಡಿದಾಗ ಮೋಸ್ಟ್ಲಿ ಅದು ಆಗಲಿಕ್ಕಿಲ್ಲ ಅನ್ನೋದು ಈಗಲೇ ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ವಕೀಲರು ನಮ್ಮ ಬಾಲಣ್ಣವರು ಇವತ್ತೇ ಹೇಳೋದನ್ನು ನೋಡಿದರೆ ಮೋಸ್ಟ್ಲಿ ಇವ್ರನ್ನ ಕರೆಸೋದಿಲ್ಲ, ತನಿಖೆ ಮಾಡೋದಿಲ್ಲ. ಇದನ್ನ ಹಾಗೆ ಮುಂದೆ ಹಾಕ್ತಾ ಹೋಗ್ತಾರೆ. ಯಾರು ಮಾಡಿರ್ತಾರೆ, ಯಾರು ಆರೋಪ ಮಾಡಿರ್ತಾರೆ, ಯಾರು ವಿಸಲ್ ಬ್ಲೋವರ್ ಅಂತಲ್ಲ, ವಿಸಲ್ ಬ್ಲೋವರ್ನ ಆರೋಪ ಮಾಡುವಂಥ ಅಪರಾಧ ಮಾಡೋದು ಕೆಲಸ ನಡೆದಿದ್ದಾವೆ. ಯಾಕಂದ್ರೆ ಇಲ್ಲಿ ಸೌಜನ್ಯಾಳ ಹತ್ಯೆ ಆಗಿದ್ದು ಸುಳ್ಳಲ್ಲ, ಪದ್ಮಲತಾಳ ಹತ್ಯೆ ಆಗಿದ್ದು ಸುಳ್ಳಲ್ಲ, ವೇದವಲ್ಲಿ ಹತ್ಯೆ ಆಗಿದ್ದು ಸುಳ್ಳಲ್ಲ, ಆನೆ ಮಹೋದರ ಹತ್ಯೆ ಆಗಿದ್ದು ಸುಳ್ಳಲ್ಲ, ಅವ್ರ ತಂಗಿ ಹತ್ಯೆ ಆಗಿದ್ದು ಸುಳ್ಳಲ್ಲ, ಇನ್ನೂ ಅನೇಕ ಅಪರಿಚಿತ ಸಾವುಗಳಾಗ್ತಾ ಇದ್ದಾವೆ, ಅದು ಏನು ಸುಳ್ಳಲ್ಲ. ಎಲ್ಲ ಸುಳ್ಳಲ್ಲ. ಅದು ದಾಖಲೆಗಳು ಸಿಗ್ತಾ ಇಲ್ಲ, ಅದು ಸುಳ್ಳಲ್ಲ. ಇಷ್ಟೆಲ್ಲ ಸುಳ್ಳಲ್ಲ, ನಿಜದ ಘಟನೆಗಳಾಗಿದ್ದರು ಸಹಿತ ಇವತ್ತಿನವರೆಗೂ ಇವುಗಳ ಬಗ್ಗೆ ತನಿಖೆ ಮಾಡಿ ಇದರಿಂದ ಇದ್ದವ್ರು ಯಾರು ಅನ್ನೋದು ಮಾತು ಮಾತಾಡ್ತಾ ಇಲ್ಲ. ಅದರ ಬದಲಾಗಿ ಯಾರು ದೂರುಗೊಳ್ಳಕ್ಕೆ ಬಂದಿದ್ದರೋ, ಯಾವ ವ್ಯಕ್ತಿ ಬಂದಿದ್ದನೋ ಭೀಮ, ಅವನ ಚಿನ್ನಯ್ಯಗೆ ಗೊತ್ತಾದ ಮೇಲೆ ಆ ವ್ಯಕ್ತಿ ಸಹಿತ ಬಾಯಿ ಮುಚ್ಚುವಂಥ ಕೆಲಸ ಆಯಿತು. ಇನ್ನು ಯಾರು ಸಾಕ್ಷಿ ಹೇಳಿಕ್ಕೆ ಬರ್ತಾರ್ರಿ ಅಲ್ಲೇ? ಈಗಾಗಲೇ ಭಯಗೊಂಡಿದ್ದಾರೆ ಜನ. ಸಾಕ್ಷಿ ಹೇಳೋದು ಬೇಡಪ್ಪ, ನಮಗೆ ಉಸಾರು ಬೇಡ, ಊರು ಸಾರಿ ಮಾಡ್ಕೊಂಡು ಉನಗಾಣದ ಬಾದ್ರು ಅಂತೇಳಿ ಅನಿಸ್ತಾ ಇದ್ದಾರೆ ಜನ. ಅಂದಾಗ ಸತ್ಯ ಅಂತ ಹೊರಗೆ ಬರ್ತದೆ. ಇದಕ್ಕೆ ಸರ್ಕಾರ ಇನಿಷಿಯೇಟ್ ಮಾಡಬೇಕು, ತಾನೇ ಮುಂದಾಗಬೇಕು ಸರ್ಕಾರ. ಅದು ಸರ್ಕಾರನ ಇಲ್ಲಿವರೆಗೆ ಸರಿಯಾಗಿ ತನಿಖೆ ಮಾಡಪ್ಪತ್ತು SITಗೆ ಹೇಳ್ತಾ ಇಲ್ಲ. SIT ಚೆನ್ನೈನ ತನಿಖೆ ಮಾಡಿಬಿಟ್ಟು ಅವರ ಆರೋಪಿಗಳು 6 ಬಂದಿದ್ದಾರೆ, ಅವರು ಆರೋಪ ಮಾಡತ್ತಾರೆ, ಅವರು ಹೇಳೋದು ಒಳಗೆ ಹಾಕ್ರಿ ಅನ್ನುವಂಥ ಪರಿಸ್ಥಿತಿಗೆ ಬಂದ. ಇದು ಹೈಕೋರ್ಟ್ ಏನು ಹೇಳ್ತದೆ, ಮತ್ತೇನಾಗ್ತದೆ ಆ ಮಾತು ಬೇರೆ. ಬಟ್ ಒಂದು ಸರ್ಕಾರದ ಒಂದು ಜವಾಬ್ದಾರಿ ಇರ್ತದೆ, ಆ ಜವಾಬ್ದಾರಿ ಇಲ್ಲಿವರೆಗೆ ಈಡೇರಿಸಿಲ್ಲ. ಇನ್ನು ಅಂತಿಮ ವರದಿ ಬಂದ ಮಾಡ್ತೀವಿ ನಮ್ಮ ಪರಮೇಶ್ವರ್ ಅವರು ಈ ಒಂದು ಧರ್ಮಸ್ಥಳದ ಮೇಲೆ ಒಂದು ನಿರ್ಣಯ ತೆಗೆದುಕೊಳ್ತೀನಿ, ಮಾಡ್ತೀನಿ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ನಿಜವಾಗಿ ಸಾಧ್ಯ ಇದೆ ಇವ್ರ ಕಡೆಯಿಂದ ಅಂತೇಳಿ. ಬಾಲಣ್ಣವ್ರ ಪ್ರಕಾರದಲ್ಲಿ ಯಾರಿಂದೂ ಸಾಧ್ಯ ಇಲ್ಲ. ಇವರೆಲ್ಲರೂ ಮುಂದುಡ್ತಾ ಹೋಗ್ತಾರೆ ಅದನ್ನು ಕೇಸನ್ನು. ಇಲ್ಲಿ ನ್ಯಾಯ ಈ ಪದ್ಮಾವತಿಗೆ ಆಯಿತು, ನಮ್ಮ ಸೌಜನ್ಯಾಳಿಗಾಯ್ತು, ಇವತ್ತು ಅನುಗುಣ ಅನುಭವಿಸ್ತಿರುವಂಥ ಮಗಳನ್ನು ಕಳ್ಕೊಂಡಂತಹ ಕುಸುಮಾವತಿಯವರಿಗೆ ಆಯಿತು ನ್ಯಾಯ ಸಿಗ್ತದಂತ ಗ್ಯಾರಂಟಿ ಇಲ್ಲ. ಆದರೂ ಒಂದು ಭರವಸೆ ಹೇಳ್ತಾರೆ ಅವರು. ನ್ಯಾಯಾಂಗಕ್ಕೆ ತನ್ನದೇ ಅಂತ ಒಂದು ಶಕ್ತಿ ಅದ, ನ್ಯಾಯ ಇದ್ದಿದ್ದು ಅದಕ್ಕೊಂದು ನಿರ್ಣಯ ಕೊಡ್ತಾರೆ ಅಂತ ಭರವಸೆ ಇದೆ. ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀನಿ, ಸತ್ಯ ಹೊರಗೆ ಆಗಬೇಕಾಗಿದೆ. ಅದಕ್ಕೆ 74 ಅಜ್ಞಾತ ಶವಗಳ ಏನಪ್ಪ ಅಂತಂದ್ರೆ ಈ ರಿಪೋರ್ಟ್ನ ತೆಗಿಬೇಕು, ಮಾಡಬೇಕು, ಜನ ಮುಂದೆ ಇರಬೇಕು ಅಂತದ. ಅದನ್ನೆಲ್ಲ ಈಗ ಹೈಕೋರ್ಟ್ನಲ್ಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನೂ ಇರಲಿ, ಇಲ್ಲಿವರೆಗೆ ನಡೆದಂಥ ಘಟನೆಗಳನ್ನ ಗಮನಿಸಿದಾಗ ಈ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ನಮ್ಮ ವೀರೇಂದ್ರ ಹೆಗ್ಗಡೆ ಅವರನ್ನು ಅಥವಾ ಅವ್ರಿಗೆ ಸಂಬಂಧಿಸಿದವರನ್ನ ನಮ್ಮ SIT ಆಗಿರ್ಬೋದು ಅಥವಾ ಇನ್ನೊಂದು ತನಿಖಾ ಸಂಸ್ಥೆ ಆಗಿರ್ಬೋದು, ಇಲ್ಲಿವರೆಗೆ ಏನಪ್ಪ ಅಂದರೆ CBI ಆಗ್ಯದ, ಮತ್ತೊಂದು ಆಗ್ಯದ, ನಮ್ಮ CID ಆಗ್ಯದ, ಎಲ್ಲ ತನಿಖೆ ಮಾಡಿದ್ದಾರೆ, ಪೊಲೀಸರು ಮಾಡಿದ್ದಾರೆ. ಯಾರೂ ಕೈ ಸಿಗ್ತಾ ಇಲ್ಲ ಈ ವ್ಯಕ್ತಿ ಯಾರು ಮಾಡಿದವರು ಅಂತೇಳಿ. ಆದರೂ ಬೀಳ್ತಾ ಇದ್ದಾವೆ ಹೆಣ್ಣುಗಳು. ಅದನ್ನು ಇವತ್ತು ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತಲೂ ಅದು ನೋಡಿದರೆ ಯಾಕೆ ನೀವು ಅದನ್ನು ಪ್ರಶ್ನೆ ಯಾಕೆ ಮಾಡಿದಿರಿ? ಸತ್ತಂತ ಸಾವುಗಳ ಬಗ್ಗೆ ನೀವು ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀರಿ? ದೂರನ್ನ ಯಾಕೆ ಕೊಡ್ತಾ ಇದ್ದೀರಿ? ಸಾಕ್ಷಿ ಯಾಕೆ ಆಗ್ತಾಯಿದ್ದೀರಿ ಅನ್ನೋರನ್ನ ಅವ್ರ ಮೇಲೆ ಒಂದು ಪ್ರಶ್ನೆ ಮಾಡಿ ಅವ್ರನ್ನ ಒಳಗೆ ಹಾಕುವಂಥ ಪ್ರಯತ್ನ ನಡೆಯೋದು ಅಂತೇಳಿ ಈ ಸಂದರ್ಭದಲ್ಲಿ ಅಷ್ಟೇ ಹೇಳಬೇಕಾಗಿತ್ತು. ಯಾಕಂದರೆ ಡೆವಲಪ್ಗಳು ಏನು ನಡೆದೋ ಆ ನೆಲೆಯಲ್ಲಿ ನೋಡೋಣ ಏನಾಗ್ತದೆ. ಅಂತಿಮ ವರದಿ ಬಂದ ಮೇಲೆ ನಮ್ಮ G. ಪರಮೇಶ್ವರ್ ಅವ್ರು ಏನು ನಿರ್ಧಾರ ತಗೋತಾರೆ ಅಂತ ಹೇಳ್ತಾ ಅದರಲ್ಲೂ ಬಾಲಣ್ಣವ್ರನ್ನ ಮತ್ತೆ ನೋಡ್ತಾ ಇದ್ದೀವಿ. ಮೀಟರ್ ಇಲ್ಲ ಅಂದ್ರೆ ಗಟ್ಟಿತರ ಇಲ್ಲ, ಧೈರ್ಯ ಇಲ್ಲ ಸರ್ಕಾರಕ್ಕೆ, ಯಾವುದೇ ಸರ್ಕಾರಕ್ಕಿಲ್ಲ ಅಂತ ಎಲ್ಲ ಸರ್ಕಾರಗಳ ಮೇಲೂ ಅವ್ರ ಪ್ರಶ್ನೆ ನೆತ್ತಿದ್ದಾರೆ. ಇನ್ನು ಸರ್ಕಾರಗಳು ಉತ್ತರ ಕೊಡಬೇಕು ಏನಂತೇಳಿ. ಯಾಕಂದ್ರೆ ಬಾಲಣ್ಣವರಲ್ಲಿ ಪೂರ್ತಿಯಾಗಿ ಈ ಎಲ್ಲ ಕೇಸ್ಗಳಲ್ಲೇ
ಇನ್ವಾಲ್ವ್ ಆಗಿದ್ದಾರೆ, ಸತ್ಯ ಹುಡುಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಅನೇಕ ವಕೀಲರು ಇದ್ದಾರೆ ಅನ್ನೋದು ಅಷ್ಟ ಸತ್ಯವಾದ ಮಾತು. ನೋಡು ಏನು ಬರ್ತಾರೆ ಹೇಳ್ತಾ ಅಂತ ಹೇಳ್ತಾ ಬರಲಿ, ಒಳ್ಳೆಯದಾಗಲಿ, ಈ ಬಲಿಯಾದಂಥ ಜನರಿಗೆಲ್ಲ ನ್ಯಾಯ ಸಿಗಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. 16 ನ್ಯೂಸ್ ಅರ್ಥ ತಿಳಿಸಿಸಲಾಗೋದು. ಸತ್ಯದ ಕೈಗಳಲ್ಲಿ ವಂದನೆಗಳು.